ಅಥಣಿ ಪಟ್ಟಣದಲ್ಲಿ ಜುವೆಲರ್ಸ್ ಅಂಗಡಿ ಖಾಲಿ ಖಾಲಿ. 1 ವರ್ಷ ಚಿನ್ನಾಭರಣವನ್ನ ಖರೀದಿ ಮಾಡಬೇಡಿ, ದೇಶದ ಜನತೆಗೆ ಕರೆ ನೀಡಿದ್ದ ಪ್ರಧಾನಿ ನರೇಂದ್ರ ಮೋದಿ. 1 ವರ್ಷ ಚಿನ್ನಾಭರಣವನ್ನ ಖರೀದಿ ಮಾಡಬೇಡಿ, ದೇಶದ ಜನತೆಗೆ ಕರೆ ನೀಡಿದ್ದ ಪ್ರಧಾನಿ ನರೇಂದ್ರ ಮೋದಿ ಅವರು. ಇದೀಗ ಮೋದಿ ಕರೆಗೆ ಭರಪೂರ ರೆಸ್ಪಾನ್ಸ್ ಸಿಗ್ತಾ ಇದೆ. ದೇಶದ ಒಳಿತಿಗಾಗಿ ಮೋದಿ ಅವರು ಹೇಳಿದ್ದಾರೆ ಎಂದಿದ್ದಾರೆ ಗ್ರಾಹಕರು. ಮೋದಿ ಮಾತು ಕೇಳುವಂತೆ ಜನರಿಗೆ ಗ್ರಾಹಕನ ಮನವಿ. ಅಥಣಿ ಪಟ್ಟಣದಲ್ಲಿ ಜುವೆಲರ್ಸ್ ಅಂಗಡಿ ಖಾಲಿ ಖಾಲಿಯಾಗಿದೆ. 1 ವರ್ಷ ಚಿನ್ನಾಭರಣವನ್ನ ಖರೀದಿ ಮಾಡಬೇಡಿ, ದೇಶದ ಜನತೆಗೆ ಕರೆಯನ್ನ ನೀಡಿದ್ರು ಪ್ರಧಾನಿ ನರೇಂದ್ರ ಮೋದಿ ಅವರು. ಇದೀಗ ಮೋದಿ ಅವರ ಕರೆಗೆ ಭರಪೂರ ರೆಸ್ಪಾನ್ಸ್ ಸಿಕ್ಕಿರುವಂತದ್ದು. ದೇಶದ ಪ್ರಧಾನಮಂತ್ರಿಯವರು ಕಳೆದ 2 ದಿನಗಳ ಹಿಂದೆ ಭಾರತದ ಜನರಿಗೆ ಒಂದು ಸಿಕಂದರಾಬಾದ್ನಲ್ಲಿ ಒಂದು ಕರೆಯನ್ನು ನೀಡುತ್ತಾರೆ. ಯಾರೂ ಸಹ 1 ವರ್ಷಗಳ ಕಾಲ ಬಂಗಾರವನ್ನು ಖರೀದಿ ಮಾಡಬೇಡಿ ಅಂತೇಳಿ. ಆ ಒಂದು ಹಿನ್ನೆಲೆಯಿಂದ ಇದೀಗ ನಾನು ಅಥಣಿ ಪಟ್ಟಣದಲ್ಲಿರುವಂಥ ಜ್ಯುವೆಲರ್ ಶಾಪ್ನಲ್ಲಿ ಬಂದಿರುವಂಥದ್ದು. ತಾವು ಸಹ ಈ ಒಂದು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ನರೇಂದ್ರ ಮೋದಿ ಯಾವಾಗ ಇದೊಂದು ಮಾತನ್ನು ಹೇಳ್ತಾರೆ, ಅಲ್ಲಿಂದ ಇಲ್ಲಿ ಒಂದು ಕಳೆದ 2 ದಿನಗಳಿಂದ ವ್ಯಾಪಾರ ಸಹ ಇಲ್ಲಿ ಕುಂಠಿತಾಗ್ತಾ ಇರುವಂಥದ್ದು ತಾವು ಸಹ ನೋಡ್ತಾ ಇರ್ಬೋದು. ತುಂಬಿ ತುಳುಕ ಬಗ್ಗೆ ಇರುವಂಥ ಜ್ಯುವೆಲರಿ ಶಾಪ್ ಈಗ ಸಂಪೂರ್ಣವಾಗಿ ಖಾಲಿ ಹೊಡ್ತಾ ಇದೆ ಅಂತಲೇ ಹೇಳ್ಬೋದು. ತಾವು ಸಹ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಖಾಲಿ ಇರುವಂಥದ್ದು ಯಾವ ರೀತಿಯಾಗಿ ಇರುವಂಥದ್ದು ಅಂತಂದರೆ, ಈಗ ಮೊನ್ನೆಯೂ ಸಹ ಒಂದಿಷ್ಟು ಬಂಗಾರದ ದರವು ಸಹ ಏರಿರುವಂಥದ್ದು. ಸುಮಾರು 10,000 ರೂಪಾಯಿಗಳ ಕಾಲ ಏಕಕಾಲಕ್ಕೆ ಇಲ್ಲಿ ಬಂಗಾರ ದರ ಸಹ ಇಲ್ಲಿ ಏರಿಕೆ ಆಗಿದೆ ಅಂತ ಹೇಳ್ಬೋದು. ಇದು ಒಂದು ಕಡೆ ಆದರೆ ದೇಶದ PM ಅವರು ಹೇಳಿರುವಂಥ ಮಾತು ಸಹ ಇಲ್ಲೊಂದು ಕಡೆ ಜನರು ಪಾಲಿಸ್ತಾ ಇದ್ದಾರೆ. ಇಲ್ಲೊಬ್ಬರು ಗ್ರಾಹಕರಿದ್ದಾರೆ, ಅವರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ನರೇಂದ್ರ ಮೋದಿ ಅವರು ಒಂದು ಮಾತನ್ನ ಹೇಳಿದ್ರು, ಯಾರೂ ಸಹ 1 ವರ್ಷಗಳ ಕಾಲ ಚಿನ್ನಾಭರಣ ಖರೀದಿಸಬೇಡಿ ಅಂತ. ಇದಕ್ಕೆ ನೀವೇನು ಹೇಳ್ತೀರಂತ? ಹೌದು, ನನ್ನ ಇಷ್ಟೇ ಅನುಸಾರವಾಗಿ ಈಗ ಡಾಲರ್ ಮುಂದ್ಗಡೆ ನಮ್ಮ ಇಂಡಿಯನ್ ಕರೆನ್ಸಿ 95 ಮೇಲೆ ಹೋಗಿಬಿಟ್ಟಿದೆ. ಆಮದು ಮಾಡ್ಕೊಳ್ಳೋದ್ರಿಂದ ಮತ್ತೆ ನಮ್ಗೆ ಸೇವ್ ಮಾಡ್ಕೋಬಾರ್ದು ಅಂತ ನಮ್ಮದು ಶೇರ್ ಇದರಲ್ಲೇ 95% ಹೋಗ್ತದೆ. ಈಗ 95 ರೂಪಾಯಿ ಹೋಗ್ತದೆ ಏನು ಒಂದು ಡಾಲರ್ ಮುಂದ್ಗಡೆ. ಅದು ಆಗಬಾರ್ದು. ನಮ್ಮ ದೇಶಕ್ಕೆ ಉಳಿಬೇಕು, ದುಡ್ಡು ಬೇರೆಗೆ ಹೋಗಬಾರ್ದು, ನಮ್ಮ ಎಕನಾಮಿಕಲ್ಲಿ ಡೌನ್ ಆಗಬಾರ್ದು ನಮ್ಮ ದೇಶ ಜಗತ್ತಿನಲ್ಲೇ. ಅದಕ್ಕೆ ನೀವು ಆಮದು ಮಾಡ್ಕೋಕೆ ಹೋಗಬೇಡ್ರಿ, ನಮ್ಮ ದುಡ್ಡು ಮತ್ತೆ ಅಲ್ಲೇ ಹೋಗ್ತದಿಲ್ಲ ತೊಗೊಂಡಿವಿ ಅಂತಂದರೆ. ಅದಕ್ಕೆ ನರೇಂದ್ರ ಮೋದಿ ಅವರು, ನಮ್ಮ ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿ ಅವರು ಏನು ಹೇಳ್ತಾ ಇದ್ದಾರೆ 100ಕ್ಕೆ 100 ಸತ್ಯ ಇದೆ. ಪ್ರತಿಯೊಬ್ಬರು ಗ್ರಾಹಕರು ಇದನ್ನು ಫಾಲೋ ಅಪ್ ಮಾಡಿದ್ರೆ ಒಳ್ಳೆಯದು ನಮ್ಮ ದೇಶಕ್ಕೆ. ಪ್ರತಿಯೊಬ್ಬರು ಮಾಡಬೇಕು, ಪ್ರತಿಯೊಬ್ಬರು. ಈಗ ಇನ್ನೊಂದು ಕಡೆ ಆದರೆ ಸರ್, ಈಗ ಮತ್ತು ಜನರು ಬರುವಂಥ ಸಾಧ್ಯತೆಗಳು ಇರ್ತಾವೆ. ಕೇವಲ ಅಥಣಿ ಪಟ್ಟಣದಲ್ಲಿ ಈ ಒಂದು ಜ್ಯುವೆಲರ್ ಶಾಪ್ನಲ್ಲಿ ಖಾಲಿ ಇದೆ, ಬಟ್ ಬೇರೆ ಬೇರೆ ಕಡೆಯಲ್ಲೂ ತುಂಬ ತುಳುಕೋ ಸಾಧ್ಯತೆಗಳು ಇರ್ತಾವೆ. ಜನರು ಖರೀದಿ ಮಾಡಬೇಕು ಅಂತೇಳಿ ಆಸೆ ಇಟ್ಕೊಂಡು ಕೂತಿರ್ತಾರೆ. ಅವ್ರಿಗೇನು ಹೇಳ್ತೀರಂತ? ಅವ್ರಿಗೆ ನಾವು ಕನ್ವೀನಿಯನ್ಸ್ ಮಾಡ್ಬೇಕು ಸರ್. ಈಗ ನೀವು ಮಾಡ್ತಾ ಇದ್ದೀರಲ್ಲ, ತುಂಬ ಒಳ್ಳೆಯ ಒಂದು ಇದನ್ನಿದು. ಈ ರೀತಿ ಜನರ ಮೇಲೆ ಅದನ್ನು ಇಂಪ್ರೆಷನ್ ಮಾಡಬೇಕು. ಹಿಂಗೆ ತೊಗೊಳೋದ್ರಿಂದ ಏನಾಗ್ತದೆ, ಯಾಕೆಂದರೆ ಹಳ್ಳಿ ಜನರಿಗೆ ಗೊತ್ತಿರೋದಿಲ್ಲ. ತೊಗೊಂಡ್ರೆ ಏನಾಗ್ತಿದೆ, ತೊಗೊಳ್ಳಿಂದ ಏನಾಗ್ತದೆ, ಮೋದಿಯವರು ಯಾಕೆ ಯಾವ ಉದ್ದೇಶಕ್ಕೋಸ್ಕರ ಹೇಳಿದ್ದಾರೆ, ಯಾರ್ಯಾರು ಏನೇ ಹೇಳ್ತಾ ಇರ್ತಾರೆ. ಬಟ್ ಅದನ್ನು ನಾವು ತಲೆ ಹಾಕೋಬಾರ್ದು. ಯಾಕೆ ಯಾವ ಉದ್ದೇಶದಿಂದ ಹೇಳ್ತಾ ಇದ್ದಾರೆ. ಆಮದು ಅಂದರೆ ಏನು, ಅದು ಮಾಡ್ಕೊಳ್ಳೋದ್ರಿಂದ ಏನು ನುಕ್ಸಾನ ಆಗ್ತೈತಿ. ಮತ್ತೀಗ ನಮ್ಮ ಜಗತ್ತಿನಾಗ ಈಗ ಕರೆನ್ಸಿ ಮುಂದೆ ನಮ್ಮ ಇಂಡಿಯನ್ ರೂಪಾಯಿ ಏನಾಗಿದೆ ರೀ ಸಿಚುವೇಶನ್, ಅದನ್ನು ಜನರಿಗೆ ತಿಳುವಳಿಕೆ ಹೇಳಿಬಿಟ್ರೆ ಅದು ಮಂದಿಗೆ ಟೋಟಲಿ ಮನವರಿಕೆ ಆಗಿಬಿಟ್ಟು ಆಯ್ತು ಬಿಡಪ್ಪ ಬೇಡ, ಈಗ ನಮ್ಮ ಮುಂದಿನ ಮದುವೆನ ಮುಂದೆ ಹಾಕಿಬಿಡೋನು. ಹಿಂಗೆ ಆಗುವಂಥ ಸಿಚುವೇಶನ್ ಅದಾವೆ ಸರ್. ಈಗ ಜನರು ಏನು ಮಾತಾಡ್ತಾ ಇದ್ದಾರೆ ಅಂದರೆ, ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಬಂಗಾರ ದರ ಹೆಚ್ಚಾಯಿತು, ಈಗ 1 ವರ್ಷಗಳ ಕಾಲ ಸುಮ್ಮನೆ ಇರಿ, ತದನಂತರ ಇವ್ರ ಕಡೆ ದರವನ್ನು ಇಳಿಕೆ ಮಾಡೋ ಕಡೆ ಆಗ್ತಾ ಇಲ್ಲ, ಅದಕ್ಕಾಗಿ 1 ವರ್ಷಗಳ ಕಾಲ ಬಂಗಾರವನ್ನು ಖರೀದಿ ಮಾಡಬೇಡ ಅಂತ ಹೇಳಿದ್ದಾರೆ ಅಂತ ಒಂದು ಜನ ಮಾತಾಡ್ತಾರೆ. ಅವ್ರಿಗೆ ಹೇಳಕ್ಕೆ ಕಷ್ಟಪಡ್ತೀರಂತ? ಇಲ್ಲ ಅದೇನಿಲ್ಲ. ಜನರಿಗೆ ಅದೊಂದು ತಪ್ಪು ತಿಳುವಳಿಕೆ ಕೊಡ್ತಾ ಇರ್ತಾರಲ್ಲ. 100ರಲ್ಲಿ 3 ಜನ ತಪ್ಪು ತಿಳ್ಕೊಳಕ್ಕೆ ಕೊಡೋದ್ರಿಂದ ಪಾಪ ನಮ್ಮ ಹಳ್ಳಿ ಜನರಿಗೆ ಆ ರೀತಿ ಕೊಡೋದ್ರಿಂದ ಅವ್ರು ಅದನ್ನೇ ಫಾಲೋ ಅಪ್ ಮಾಡ್ತಾ ಇರ್ತಾರೆ. ಅದನ್ನು ನಾವು ಫಾಲೋ ಅಪ್ ಮಾಡಬಾರ್ದು, ಕೂತು ಡಿಸ್ಕಸ್ ಮಾಡಬೇಕು. ಆ್ಯಕ್ಚುಲಿ ನೋಡ್ರಿ, ಅದು ಶೇರ್ ಮಾರ್ಕೆಟದಲ್ಲಿ ಏನಿರ್ತಾರೆ ಅಂಥವ್ರು ಕೂಡ ಡಿಸ್ಕಸ್ ಹಿಂಗಾದರೆ ಏನಾಗ್ತೈತಿ ನ್ಯೂಸಲ್ಲಿ ನೋಡಿಬಿಟ್ರೆ, ನ್ಯೂಸಲ್ಲಿ ಆ ಶೇರ್ ಮಾರ್ಕೆಟ್ ಬಗ್ಗೆ ಹೇಳ್ತಾ ಇರ್ತಾರೆ. ಅದನ್ನು ನೋಡಿಬಿಟ್ರೆ 100% ಅವ್ರಿಗೆ ಅದು ಕನ್ಫರ್ಮ್ ಆಗ್ತೈತೆ ಏನ್ರಿ. ಇದಿಷ್ಟು ಏನಂತಂದ್ರೆ ಗ್ರಾಹಕರ ಮಾತಾಗಿರುವಂಥದ್ದು. ನರೇಂದ್ರ ಮೋದಿ ಅವರ ಹೇಳಿದಂಥ ಮಾತನ್ನು ಎಲ್ಲರೂ ಸಂಪೂರ್ಣವಾಗಿ ಕಡ್ಡಾಯವಾಗಿ ಪಾಲಿಸಿ ಅಂತೇಳಿ ಅವರ ಮಾತಾಗಿತ್ತು. ಬೆಳಗಾವಿಯಿಂದ ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಪ್ರಶಾಂತ್ ಸತಿ, ಅಶ್ವಯೋಗ ನ್ಯೂಸ್, ಬೆಳಗಾವಿ.